ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಕನ್ನಡ ಭಾಷೆಯ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಯಾರೆಲ್ಲ ಅಪ್ಲೈ ಮಾಡ್ತೀರಿ ಫಸ್ಟಿಗೆ, ಸೊ ಅವ್ರಿಗೆ ಆಲ್ಮೋಸ್ಟ್ ಕಂಪನಿ ಕಡೆಯಿಂದ ಬೇಗ ರಿವರ್ಟ್ ಬರುತ್ತೆ. ಆ್ಯಂಡ್ ಇವತ್ತು ಹೇಳ್ತಾರಂಥ ಜಾಬ್ ಏನು ಹೇಳ್ತಾ ಇದ್ದೀನಿ, ಇದು ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂಥದ್ದು. ಸೊ ಈ ಜಾಬಲ್ಲಿ ಕೆಲವೊಂದು ರೀಜನಲ್ ಲ್ಯಾಂಗ್ವೇಜ್ಗಳನ್ನ ಇವ್ರು ಹೇಳಿದ್ದಾರೆ. ಮೇನ್ ಮುಖ್ಯವಾಗಿ ಹಿಂದಿ, ಮರಾಠಿ, ಬೆಂಗಾಲಿ, ಭೋಜ್ಪುರಿ, ಕನ್ನಡ, ತೆಲುಗು, ಛತ್ತೀಸ್ಗಢ ಮತ್ತು ಮೈಥಿಲಿ ಮತ್ತು ಮಗಧಿ ಯಾವುದಾದ್ರು ಒಂದು ಭಾಷೆ ನಿಮಗೆ ಇಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರ್ತಿರಬೇಕು. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ಹೇಳಿ ನಮಗೆ ಆ ರೀತಿ ಜಾಬ್ ಇದ್ದರೆ ಅಂತ ಹೇಳ್ತಾ ಇದ್ರಿ. ಸೊ ಹೀಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅಂಥವ್ರು ಯಾರಾದರೂ ನಿಮ್ಗೆ ಗೊತ್ತಿರೋರಿದ್ದರೆ ಅವ್ರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ಮೇನ್ ಮುಖ್ಯವಾಗಿ ಕೆಲಸ ಏನಿರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಂತರ ಅಪ್ಲೈ ಮಾಡೋದು ಹೇಗೆ, ಯಾವ ಕಂಪನಿ ಮತ್ತು ಯಾವ ರೀತಿ ಪ್ರೊಫೈಲ್ ಇದೆ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿದ್ರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಕೆಲಸದ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನಿರುತ್ತೆ ಅಂತಂದರೆ ಮೇನ್ ನ್ಯಾಚುರಲಾಗಿ ನಿಮಗೆ ಕೆಲವೊಂದು ರೆಕಾರ್ಡಿಂಗ್ಸ್ಗಳನ್ನು ಕೊಡ್ತಾರೆ. ಅಂದರೆ ನಾರ್ಮಲಿ ಮಾತನಾಡಿರುವಂತಹ ಕಮ್ಯುನಿಕೇಷನ್, ಇವಾಗ ಒಂದಿಬ್ಬರು ವ್ಯಕ್ತಿ ಮಾತಾಡಿರುವಂಥ ಕಮ್ಯುನಿಕೇಷನ್ ಇರುತ್ತೆ. ಸೊ ಆ ಕಮ್ಯುನಿಕೇಷನ್ನ ನಿಮಗೆ ರೆಕಾರ್ಡ್ ಮಾಡಿರುವಂಥದ್ದು ನಿಮ್ಗೆ ಕೊಡ್ತಾರೆ ಅವರು. ಸೊ ನೀವೇನು ಮಾಡ್ತೀರಂದರೆ ತುಂಬ ಎಚ್ಚರವಾಗಿ ಆ ಒಂದು ವಿಡಿಯೋ ಏನಿರುತ್ತೆ, ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಇರುತ್ತೆ ಅದು ಆ್ಯಕ್ಚುಲಿ. ಸೊ ಅದನ್ನು ನೀವೇನು ಮಾಡ್ತೀರ, ಮೊದಲು ಕೇರ್ಫುಲಿ ಕೇಳ್ತೀರಾ ಏನು ಮಾತಾಡಿದ್ದಾರೆ ಅಂತ ಹೇಳಿ. ಸೊ ನಂತರ ನೀವೇನು ಮಾಡ್ತೀರಾ ಅಂತಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀರಾ ಆ್ಯಂಡ್ ಯಾವುದೇ ರೀತಿಯಲ್ಲಿ ಗ್ರಾಮರ್ ಮಿಸ್ಟೇಕ್ ಮಾಡೋ ಹಾಗಿಲ್ಲ. ಆ್ಯಂಡ್ ನ್ಯಾಚುರಲಾಗಿ ಏನಿದೆಯೋ ಅದನ್ನೇ ನೀವೇನು ಮಾಡ್ತೀರಿ, ಇಲ್ಲಿ ಟೈಪ್ ಮಾಡ್ತೀರಿ. ಸೊ ಈ ರೀತಿ ನಿಮ್ಮದೊಂದು ಕೆಲಸ ಇರುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಟಾಸ್ಕ್ ಅಂತ ಅವ್ರು ಕೊಡ್ತಾ ಹೋಗ್ತಾರೆ. ಸೊ ಅವುಗಳನ್ನ ಏನು ಮಾಡ್ತೀರಂದರೆ ನೀವು ಎಕ್ಸಾಕ್ಟ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದನ್ನೇ ಏನು ಮಾಡ್ತೀರಾ, ರೆಕಾರ್ಡ್ ಮತ್ತೊಂದು ಸಾರಿ ನೀವೇನು ಮಾಡ್ತೀರಿ, ರೆಕಾರ್ಡ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೀರಿ. ಸೊ ಈ ರೀತಿ ಒಂದು ಇರುವಂಥ ಕೆಲಸ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಾವು ಈ ರೀತಿ ಕೆಲಸ ಮಾಡ್ತೀವಿ ಅಂತಂದರೆ ಸೊ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಹೇಗಿರುತ್ತೆ ಅಂತಂದರೆ ನಿಮಗೆ ಒಂದೊಂದು ಏನು ನಿಮಗೆ ಆಡಿಯೋಸ್ಗಳನ್ನ ಕೊಡ್ತಾ ಇದ್ದಾರೆ, ಅದು ಟಾಸ್ಕ್ ಮೂಲಕ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಮಾಹಿತಿ ತೋರಿಸ್ತೀನಿ. ನೀವು ಕೂಡ ಖುದ್ದಾಗಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ವೆರಿಫೈಡ್ ಜಾಬನ್ನೇ ನಾನು ಹೇಳ್ತಾ ಇರ್ತೀನಿ. ಸೊ ಹೀಗಾಗಿ ನೀವು ಕೂಡ ಬಿಫೋರ್ ಅಪ್ಲೈ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ನೀವು ನೋಡ್ತಾ ಇರೋದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ ಇರಬೇಕಾಗುತ್ತೆ. ಆ್ಯಂಡ್ ಟೈಪಿಂಗ್ ಸ್ಪೀಡ್ ಚೆನ್ನಾಗಿರ್ಬೇಕಂತ ಮೇನ್ ಮುಖ್ಯವಾಗಿ ಹೇಳಿರುವಂಥದ್ದು. ಶುಡ್ ಬಿ ಆ ಮದರ್ ಟಂಗ್ ಹಿಂದಿ, ಮರಾಠಿ, ಬೆಂಗಾಲಿ, ಭೋಜ್ಪುರಿ, ಕನ್ನಡ, ತೆಲುಗು, ಛತ್ತೀಸ್ಗಢ, ಮೈಥಿಲಿ ಮತ್ತು ಮಗಧಿ ಲ್ಯಾಂಗ್ವೇಜ್ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಅದಲ್ಲೂ ಕೂಡ ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಮೇನ್ ಮುಖ್ಯವಾಗಿ ನೀವು ಯಾವ ಭಾಷೆಗೆ ಇಲ್ಲಿ ಅಪ್ಲೈ ಮಾಡ್ತೀರಿ ಆ ಭಾಷೆ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರ್ತಿರಬೇಕು. ಅಂದರೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೇಕು. ಯಾಕಂದರೆ ಕಮ್ಯುನಿಕೇಷನ್ ಏನು ಕೊಡ್ತಾ ಇದ್ದಾರೆ, ಅದು ಟಾಸ್ಕ್ ಏನು ಕೊಡ್ತಾ ಇದ್ದಾರಲ್ವ, ಅದು ಮೇನ್ ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಓಕೆ. ಆ್ಯಂಡ್ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಅದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಡಿಗ್ರಿ ಏನಾದರೂ ನೀವು ಕನ್ನಡ ಮಾಧ್ಯಮದಲ್ಲೇ ಮಾಡಿದ್ದೀರಿ ಅಂದರೆ ಕನ್ನಡ ಅಪ್ಲೈ ಮಾಡ್ತಾ ಇದ್ದರೆ ಕನ್ನಡ ಮಾಧ್ಯಮದಲ್ಲೇ ನೀವೇನಾದರೂ ಮಾಡಿದರೆ ದ್ಯಾಟ್ ಈಸ್ ಗುಡ್. ಅದರ್ವೈಸ್ ನೀವಿಲ್ಲಿ ಒಂದು ಕನ್ನಡದಲ್ಲಿ ನೀವು ಮಾಧ್ಯಮದಲ್ಲಿ ಓದಿಲ್ಲ ಅಂದರೂ ಕೂಡ ಕನ್ನಡ ರಿಲೇಟೆಡ್ ಕೆಲವೊಬ್ಬರು ಇವಾಗ ಕನ್ನಡ ಲಿಟ್ರೇಚರ್ ಅಂತಲೇ ತೊಗೊಂಡಿರ್ತಾರೆ. ಸೊ ಆ ರೀತಿ ಏನಾದರೂ ನೀವು ಮಾಡಿದರೆ ಸೊ ಅದು ಕೂಡ ತುಂಬಾ ಒಳ್ಳೆಯದಂತ ಹೇಳಿದ್ದಾರೆ, ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ವರ್ಕ್ ಮಾಡೋದಕ್ಕೆ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗುತ್ತೆ. ಇದು ಮೊಬೈಲ್ ಫೋನಿಂದ ಮಾಡುವಂಥ ಕೆಲಸ ಅಲ್ಲ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದಲ್ಲೂ ಕೂಡ ನಿಮ್ಮ ಹತ್ರ ಒಂದು ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಕೂಡ ಬೇಕಂತ ಹೇಳಿದ್ದಾರೆ ಅವರು. ಸೊ ಮೇನ್ ಮುಖ್ಯವಾಗಿ ವೈಫೈ ಕನೆಕ್ಷನ್ ಇದ್ದರೆ ದಟ್ ಈಸ್ ಗುಡ್. ಯಾಕಂದರೆ ಮೊಬೈಲ್ ಫೋನಿಂದ ಮಾಡೋಕ್ಕಾಗಲ್ಲ ಇದು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಮೇನ್ ಅಂತಂದರೆ ಗೂಗಲ್ ಒಂದು ಡಾಕ್ಸ್ ಆಯಿತು, ಶೀಟ್ಸ್ ಆಯಿತು ಮತ್ತು ಗೂಗಲ್ ಟ್ರಾನ್ಸ್ಲೇಷನ್ ರಿಲೇಟೆಡು ಇರುವಂಥ ಟೂಲ್ಸ್ಗಳನ್ನ ಬಳಸೋದಕ್ಕೆ ನಿಮಗೆ ಗೊತ್ತಿರಬೇಕು. ಕೆಲವೊಂದು ಟೂಲ್ಸ್ಗಳನ್ನ ಈಸಿ ನಾವು ಯೂಸ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ಬೋದು. ಸೊ ಆ ರೀತಿಯ ಟೂಲ್ಸ್ಗಳನ್ನ ಬಳಸೋದಕ್ಕೆ ನಿಮಗೆ ಗೊತ್ತಿರಬೇಕು. ಓಕೆ. ಆ್ಯಂಡ್ ಗೊತ್ತಿಲ್ಲ ಅಂತಂದರೆ ಚೆಕ್ ಮಾಡಿ ಒಂದು ಸರಿ ಗೂಗಲಲ್ಲಿ ಸುಮಾರು ಟೂಲ್ಸ್ಗಳಿರುತ್ತೆ. ಜಸ್ಟ್ ಒಂದು ಅರ್ಧ ಗಂಟೆ ಕೊಟ್ಟರೆ ನಿಮ್ಗೆ ಸುಮಾರು ನಾಲೆಜ್ ಸಿಗುತ್ತೆ ಅದ್ರ ಬಗ್ಗೆ. ಓಕೆ. ಆ್ಯಂಡ್ ಈ ಕೆಲಸನ ನೀವು ಎಲ್ಲಿ ಬೇಕಾದರೂ ಕೂಡ ಕೂತ್ಕೊಂಡು ಮಾಡ್ಬೋದು. ಜಸ್ಟ್ ಲೈಕ್ ನೀವು ಹಳ್ಳಿಯಲ್ಲಿದ್ದೀರಿ, ಸಿಟಿಯಲ್ಲಿದ್ದೀರಿ ಅಥವಾ ನಿಮ್ಮ ಮನೆಯಲ್ಲಿದ್ದೀರಿ ಅಥವಾ ಎಲ್ಲಾದರೂ ಕೂತ್ಕೊಂಡು ಈ ಒಂದು ಕೆಲಸನ ಮಾಡಿ ಕೊಡ್ಬೋದು. ಯಾರ್ಯಾರು ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ ಅಂಡರ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲಿ ನಾರ್ಮಲಿ ಅಂಡರ್ ಗ್ರ್ಯಾಜುಯೇಟು, ಇವಾಗ ಗ್ರ್ಯಾಜುಯೇಟ್ ಆಗಿಲ್ಲಪ್ಪ ಅಂತಂದರೆ ಇನ್ನೂ ಏನಾದರೂ ಓದ್ತಾ ಇದ್ರು ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಇದು ಟಾಸ್ಕ್ ವೈಸ್ ಕೊಡ್ತಾ ಇದ್ದಾರೆ ಮತ್ತು ಪಾರ್ಟ್ ಟೈಮ್ ಜಾಬ್ ಇದು. ಸೊ ಯಾರಾದರೂ ಕನ್ನಡ ಟೈಪಿಂಗು ಪಾರ್ಟ್ ಟೈಮ್ ಜಾಬ್ ಮಾಡ್ತೀವಿ ಅನ್ನೋರಿಗೆ ಬೆಸ್ಟ್ ಜಾಬ್ ಇದು. ಆ್ಯಂಡ್ ಇದರಲ್ಲೂ ಕೂಡ ಫ್ರೆಷರು ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಟಾಸ್ಕ್ನ ಕೊಡ್ತಾ ಇದ್ದಲ್ವ, ಒಂದೊಂದು ನಿಮಿಷದ್ದಿರುತ್ತೆ ಅದು. ಸೊ ಆ ರೀತಿ ಟಾಸ್ಕ್ನ ಕೊಡ್ತಾ ಇದ್ದಾರೆ, ಅರ್ಧ ಗಂಟೆದು ಇರೋದಿಲ್ಲ. ಓಕೆ, ಒಂದೊಂದು ಮಿನಿಟಿದ್ದಿರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ ನಾನು ಏನು ಲೈನ್ ಹೈಲೈಟ್ ಮಾಡ್ತಿದ್ದೆ ಒಂದು ಸಾರಿ ಓದ್ಕೊಳ್ಳಿ. ಓಕೆ. ಆ್ಯಂಡ್ ಮೇನ್ ಅಂತಂದರೆ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ನಾವಿಲ್ಲಿ ನೋಡೋಣ ಏನೇನು ಕೆಲಸ ಇರುತ್ತೆ ನಮ್ಮದು ಅಂತ ಹೇಳಿ.
ಸೊ ನ್ಯಾಚುರಲಿ ಹೇಳಬೇಕು ಅಂತಂದರೆ ನಿಮಗೆ ಸ್ಪೀಚ್ ರೆಕಾರ್ಡಿಂಗು ನಿಮ್ಗೆ ಕಳಿಸಿರ್ತಾರೆ ಅವರು. ಸೊ ಒಬ್ಬ ವ್ಯಕ್ತಿ ಅಂದರೆ ಇಬ್ಬರು ವ್ಯಕ್ತಿಗಳು ಒಂದು ಟಾಪಿಕ್ ಬಗ್ಗೆ ಒಂದೇನಂದ್ರೆ ಮಾತಾಡಿರ್ತಾರೆ, ಸಂಭಾಷಣೆ ಮಾಡಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವೇನು ಮಾಡ್ತೀರಾ ಸಿಂಪ್ಲಿ ಅಂತಂದರೆ ಇಲ್ಲಿ ಒಂದು ಸೇಮ್ ಆ್ಯಸ್ ಇಟ್ ಈಸ್ ಏನಿರುತ್ತೆ ಯಾವುದೇ ರೀತಿ ಚೇಂಜಸ್ ಮಾಡ್ತಾರೆ ನೀವೇನು ಮಾಡ್ತೀರಾ ಟೈಪ್ ಮಾಡಿ ಅವ್ರಿಗೆ ಕೊಡ್ತೀರಾ ಅಥವಾ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಾ. ಸೊ ಇದು ಮೇನ್ ಮುಖ್ಯವಾಗಿ ನಿಮ್ಮದು ಇರುವಂಥ ಕೆಲಸ. ಯು ಹ್ಯಾವ್ ಟು ಲಿಸನ್ ಟು ದಿ ಆಡಿಯೋ ಕೇರ್ಫುಲಿ. ಓಕೆ, ಕೊಟ್ಟಿರೋಂಥ ಆಡಿಯೋನ ಕೇರ್ಫುಲ್ಲಾಗಿ ನೀವು ಕೇಳ್ತೀರಾ, ನಂತರ ಟ್ರಾನ್ಸ್ಲೇಟ್ ಮಾಡ್ತೀರಾ. ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಇಲ್ಲದೆ ಅವ್ರಿಗೆ ಕಳಿಸ್ಕೊಡ್ಬೇಕು. ಇದು ಮತ್ತು ಅವರು ನಿಮಗಿಲ್ಲಿ ಯಾವ ರೀತಿ ಈ ರೀತಿ ಕೆಲಸ ಮಾಡುವಾಗ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ, ಅದನ್ನ ನೀವು ಇಲ್ಲಿ ಫಾಲೋ ಮಾಡ್ತೀರಾ. ಆ್ಯಂಡ್ ಇದಕ್ಕೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹೇಗೆ ಅಪ್ಲೈ ಮಾಡ್ಬೇಕಂತಂದರೆ ಸಿಂಪ್ಲಿ ನೀವೇನಬೇಕು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. ನೋಡಿ, ಗೂಗಲಲ್ಲಿ ಹೋಗಿ ಏನಂತ ಸರ್ಚ್ ಮಾಡಬೇಕು, ರೆಸ್ಪಿನ್ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ಓಕೆ, ಬೇಕಂದರೆ ಬರೆದಿಟ್ಕೊಳ್ಳಿ, ರೆಸ್ಪಿನ್ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ಆ್ಯಂಡ್ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ವೆಬ್ಸೈಟಿಗೆ ಬಂದಮೇಲೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ರೀತಿ ಒಂದು ಪೇಜ್ ನೋಡೋಕೆ ಸಿಗುತ್ತೆ. ಇದು ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂಥ ಒಂದು ಗೋರ್ಮೆಂಟ್ ವೆಬ್ಸೈಟ್ ಇದು. ಸೊ ಇಲ್ಲಿನೇ ನಿಮಗೆ ಮನೆಯಿಂದ ಮಾಡುವಂಥ ಕೆಲಸಕ್ಕೆ ಕರೀತಾ ಇದ್ದಾರೆ, ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲೊಂದು ಯೂಟ್ಯೂಬ್ ವೀಡಿಯೋ ಇರುತ್ತೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ವಿಷಯದ ಬಗ್ಗೆ ಇಬ್ಬ ವ್ಯಕ್ತಿ ಏನು ಮಾತಾಡಿರ್ತಾರಲ್ವ ಅಥವಾ ಸಂಭಾಷಣೆ ಮಾಡಿರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹಾಗೆ ನಿಮ್ಗೊಂದು ಐಡಿಯಾ ಕೊಟ್ಟಿರ್ತಾರೆ. ಸೊ ಇದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಗ್ಯಾಲರಿ ಅಂತ ಇರುತ್ತೆ, ಗ್ಯಾಲರಿಯಲ್ಲಿ ವ್ಯೂ ಆಲ್ ಅಂತ ಇರುತ್ತೆ. ವ್ಯೂ ಆಲ್ ಅಂತ ಚೆಕ್ ಮಾಡಿದ್ರೆ ಸುಮಾರು ಥರದ ಜಾಬ್ಸ್ಗಳಿದೆ. ವರ್ಕ್ ಫ್ರಮ್ ಆಫೀಸ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಕೂಡ ಇರುತ್ತೆ. ಒಂದು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಬಟ್ ನಾನು ಹೇಳ್ತಾರಂಥ ಜಾಬು ಎಲ್ಲರೂ ಕೂಡ ಮಾಡುವಂಥದ್ದು ಫ್ರೀಲ್ಯಾನ್ಸ್ ವರ್ಕ್ ಹೇಳ್ತಾ ಇದ್ದೀನಿ. ಫ್ರೆಶರ್ ಕೂಡ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಮಾಡ್ಬೋದು. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಸಿಂಪ್ಲಿ ಸ್ವಲ್ಪ ಬ್ಯಾಕ್ ಹೋಗಬೇಕು. ಓಕೆ, ಸೊ ಇಲ್ಲಿ ವ್ಯೂ ಆಲ್ ಅಂತ ಇದೆ ನೋಡಿ, ಓಪನಿಂಗ್ಸ್ ಎದುರುಗಡೆ ವ್ಯೂ ಆಲ್ ಅಂತಿದೆ, ಮೇಲ್ಗಡೆ ಒಂದು ವ್ಯೂ ಆಲ್ ಅಂತ ಇದೆ, ಇದಕ್ಕೇನು ಕ್ಲಿಕ್ ಮಾಡಬೇಡಿ. ಕೆಳಗಡೆ ಒಂದು ಓಪನಿಂಗ್ಸ್ ಅಂತ ಬರೆದ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವ್ಯೂ ಆಲ್ ಅಂತ ಇದೆ, ಇದು ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿ ಅಪ್ಲೈ ಮಾಡೋದಕ್ಕೆ ಫೀಸು ಇರೋದಿಲ್ಲ. ಓಕೆ, ಆ್ಯಂಡ್ ಇಲ್ಲಿ ನಾವು ಹೇಳಿದಂತೆ ಸೆಂಟೆನ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ ನೋಡಿ ಕೆಳಗಡೆ. ಜಸ್ಟ್ ಕ್ಲಿಕ್ ಮಾಡಿದರೆ ನಾನು ಹೇಳಿರುವಂಥ ಜಾಬ್ಗೆ ನೀವು ಇಲ್ಲಿ ಬರ್ತೀರಾ, ನೋಡಿಕೊಂಡು ಇದಕ್ಕೆ ಅಪ್ಲೈ ಮಾಡಿ. ಎಲ್ಲ ಡೀಟೇಲ್ಸ್ ಇದೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲೂ ಕೂಡ ಸ್ವಲ್ಪ ನಾವಿಲ್ಲಿ ಬ್ಯಾಕ್ ಹೋಗೋಣ. ಇಲ್ಲಿ ಸ್ಪೀಚ್ ರೆಕಾರ್ಡಿಂಗ್ ಕೂಡ ಇದೆ, ಸ್ಪೀಚ್ ರೆಕಾರ್ಡಿಂಗ್ ಕೂಡ ಇವರು ಇವಾಗ ಕರೆದಿರುವಂಥದ್ದು. ಸೊ ಇದನ್ನು ನಾನು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಏನು ಅಂತ ಹೇಳಿ. ಇಂಟ್ರೆಸ್ಟ್ ಇರೋರು ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ಪೀಚ್ ರೆಕಾರ್ಡಿಂಗ್ ಅಲಾಂಗ್ ವಿತ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುವರ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಡೋದಿರುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರೋದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದಕ್ಕೂ ಕೂಡ ಬೇಕು, ಮತ್ತು ಟೈಪಿಂಗ್ ಸ್ಕಿಲ್ ಚೆನ್ನಾಗಿರಬೇಕು. ಆ್ಯಂಡ್ ಶುಡ್ ಬಿ ಏಬಲ್ ಟು ರೀಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್. ನಿಮಗೆ ಕನ್ನಡ ಬರುತ್ತೋ, ಹಿಂದಿ ಬರುತ್ತೋ, ಉರ್ದು ಬರುತ್ತೋ, ಮಲಯಾಳಂ ಬರುತ್ತೋ, ಸೊ ನಿಮಗೆ ಲೋಕಲ್ ಲ್ಯಾಂಗ್ವೇಜು ಬರ್ತಿರಬೇಕು. ನೀವು ಎಲ್ಲಿರ್ತೀರಾ ಅಲ್ಲಿ ಲೋಕಲ್ ಲ್ಯಾಂಗ್ವೇಜು ಬರ್ತಿರಬೇಕು. ಆಮೇಲೆ ಡಿಗ್ರಿ ನೀವೇನಾದರೂ ನೇಟಿವ್ ಲ್ಯಾಂಗ್ವೇಜಲ್ಲಿ ಮಾಡಿದರೆ ದಟ್ ಈಸ್ ಗುಡ್ ಅಂತ ಹೇಳಿದ್ದಾರೆ ಅವರು. ಕನ್ನಡ ಮಾಧ್ಯಮದಲ್ಲಿ ಏನಾದರೂ ಓದಿದ್ದೀರಂದರೆ ದಟ್ ಈಸ್ ಗುಡ್. ಉರ್ದು ಆದರೆ ಉರ್ದು ಮಾಧ್ಯಮದಲ್ಲಿ ಮಾಡಿರ್ಬೋದು. ಸೊ ಆ ರೀತಿ. ಮತ್ತು ಈ ಕೆಲಸ ಮಾಡೋದಕ್ಕೆ ನಿಮಗೆ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು ಆ್ಯಂಡ್ರಾಯ್ಡು ಸ್ಮಾರ್ಟ್ ಫೋನ್ ಕೂಡ ಬೇಕು. ಹೀಗಾಗಿ ನಾನು ಥಂಬ್ನೇಲಲ್ಲಿ ಸ್ಮಾರ್ಟ್ ಫೋನ್ ಅಂತ ಹಾಕಿರ್ತೀನಿ, ಆ್ಯಂಡ್ರಾಯ್ಡ್ ಫೋನ್ ಅಂತ ಹಾಕಿರ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್, ಶೀಟ್ಸ್ ಆ್ಯಂಡ್ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಹೇಳಿದ್ದೀನಿ, ಗೂಗಲ್ ಡಾಕ್ಸು, ಶೀಟು, ಗೂಗಲ್ ಟ್ರಾನ್ಸ್ಲೇಷನ್ನು ಯೂಸ್ ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕು. ಇನ್ನು ಇದಲ್ದೇ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಇಲ್ಲಿ ಗೂಗಲ್ ಡಾಕ್ಸು, ಶೀಟ್ಸು, ಗೂಗಲ್ ಟ್ರಾನ್ಸ್ಲೇಷನ್ ಆಯಿತು. ನೆಕ್ಸ್ಟ್ ನಿಮ್ಮದಿಲ್ಲಿ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಇರೋಕ್ಕೆ ಚೆನ್ನಾಗಿರಬೇಕು. ಏನಂದರೆ ವೈಫೈ ಕನೆಕ್ಷನ್ ಇರಬೇಕಂತ ಹೇಳ್ತಾ ಇರುವಂಥದ್ದು. ಈ ಕೆಲಸ ಕೂಡ ನೀವು ಮನೆಯಿಂದಲೇ ಮಾಡ್ಬೋದು, ವರ್ಕ್ ಫ್ರಮ್ ಎನಿವೇರ್. ಯಾರ್ಯಾರು ಅಪ್ಲೈ ಮಾಡ್ಬೋದು, ಅಂಡರ್ ಗ್ರ್ಯಾಜುಯೇಟ್, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೆ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ರೆ 20 ನಿಮಿಷದ್ದು ಟಾಸ್ಕ್ ಇರುತ್ತೆ ಈ ಜಾಬ್ನಲ್ಲಿ. ಸೊ ಅದು ನಾನು ಹಳೇದು ಹೇಳಿರೋದು 1 ಮಿನಿಟ್ ಇದ್ದಿರುತ್ತೆ ಟಾಸ್ಕ್. ಸೊ ಇದು ನಿಮಗೆ 20 ನಿಮಿಷ ಟಾಸ್ಕ್ ಇರುತ್ತೆ. ಏನೇನಿದೆ ಅಂತ ಡೀಟೇಲ್ಸ್ ಇಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ಇಲ್ಲಿ ನಿಮಗೆ ಟಾಪಿಕ್ ವೈಸ್ ಕೊಡ್ತಾ ಇದ್ದಾರೆ, ಯಾಕಂದ್ರೆ 20 ನಿಮಿಷ ಇರುತ್ತಲ್ವ, ಒಂದು ವಿಷಯದ ಬಗ್ಗೆ ಸುಮಾರು ಸಂಭಾಷಣೆ, ಅದರಲ್ಲಿ ಸುಮಾರು ಕ್ವಶನ್ಸ್ ಇರುತ್ತೆ, ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಆ ರೀತಿ ಸ್ಕ್ರಿಪ್ಟ್ಗಳಿರುತ್ತೆ. ಅದನ್ನು ನೀವೇನು ಮಾಡ್ತೀರಾ ಅಂತಂದರೆ ಕೇಳ್ತೀರಾ. ಏನಂದರೆ ಸೆಟ್ ಆಫ್ ಟಾಪಿಕ್ ವಿಲ್ ಬಿ ಗಿವನ್. ನಿಮಗೆ ಟಾಪಿಕ್ ಕೊಡ್ತಾರೋರು. ನಂತರ ನೀವೇನು ಮಾಡ್ತೀರಾ, ಟಾಸ್ಕ್ಗಳನ್ನ ಓದ್ತೀರಾ, ನಂತರ ಅರ್ಥ ಮಾಡ್ಕೋತೀರಾ. ನಂತರ ಲೋಕಲ್ ಲ್ಯಾಂಗ್ವೇಜಲ್ಲಿ ಆ ವಿಷಯದ ಬಗ್ಗೆ ನೀವೇನು ಮಾಡ್ತೀರಿ, ಡಿಸ್ಕಸ್ ಮಾಡ್ತೀರಿ. ಯಾವ್ಯಾವ ವಿಷಯದ ಬಗ್ಗೆ ಕೊಡ್ಬೋದು ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಅವ್ರು ನಿಮ್ಗೆ ಮಾತಾಡೋ ಕೊಡ್ತಾರೆ, ಫೈನಾನ್ಸ್ ರಿಲೇಟೆಡ್ ಕೊಡ್ತಾರೆ, ಮತ್ತು ಜನರಲ್ ಏನಾದರೂ ಇದ್ದರೆ ಕೊಡ್ತಾರೆ ಅವರು. ಅದ್ರ ಬಗ್ಗೆ ನೀವೇನು ಮಾಡ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ಜೊತೆ ಸೇರಿಕೊಂಡು ಮಾತನಾಡಿ ರೆಕಾರ್ಡ್ ಮಾಡಿ ಕೊಡೋದಿರುತ್ತೆ. ಇನ್ನೊಂದು ಹೇಗಿರುತ್ತೆ, ರೆಕಾರ್ಡಿಂಗ್ ಇರೋದನ್ನು ಆಲ್ರೆಡಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಿರುತ್ತೆ. ಸೊ ಈ ರೀತಿ 2 ಜಾಬ್ಗಳಿದೆ, ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ಹೇಗೆ ಅಂತಂದರೆ ನೀವು ಯಾರಾದರೂ ಇದು ಮಾತನಾಡೋದಕ್ಕೆ ಫ್ರೆಂಡ್ಸು, ರಿಲೇಟಿವ್ಸ್ನ ತೊಗೊಂಡು ನೀವು ಇಲ್ಲಿ ಮಾತಾಡಿ ರೆಕಾರ್ಡ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ.
ಪ್ರೊಫೆಷ್ನಲ್ ವೇದಲ್ಲಿ ಮಾತಾಡಬೇಕು. ಓಕೆನಾ. ಸೊ ಈ ರೀತಿ ಟಾಸ್ಕ್ಗಳಿದೆ. ಇದಕ್ಕೂ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರುತ್ತೆ. ಸೊ ಇದು ಮೊಬೈಲಿಂದ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಿಂದನೇ ಅಪ್ಲೈ ಮಾಡಬೇಕು. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ನಾವು ಮಾಡಿದಾಗ 2 ಜಾಬ್ಗೆ ಸೇಮ್ ಇರುತ್ತೆ ಪ್ರೊಸೀಜರು. ಆ್ಯಂಡ್ ಇಲ್ಲಿ ನಾವು ಜಸ್ಟ್ ಈ ರೀತಿ ಒಂದು ಇಮೇಲ್ ಅಡ್ರೆಸ್ ಕೇಳುತ್ತೆ, ನಂತರ ನೆಕ್ಸ್ಟ್ ಅಂತ ಮಾಡಬೇಕು. ನಂತರ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮು, ಕಾಂಟ್ಯಾಕ್ಟ್ ನಂಬರು, ನೇಮ್ ಆಫ್ ಯುವರ್ ನೇಟಿವ್, ಏನಂದರೆ ನೀವು ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟವರು, ಧಾರವಾಡ ಇದ್ದರೆ ಧಾರವಾಡ, ಬ್ಯಾಂಗ್ಳೂರು ಇದ್ದರೆ ಬ್ಯಾಂಗ್ಳೂರು ಅಂತ ಹಾಕಿ. ಪೋಸ್ಟಲ್ ಕೋಡ್ ಕೇಳ್ತಾ ಇದ್ದಾರೆ. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಸ್ಟೇಡ್, ಎಷ್ಟು ವರ್ಷದಿಂದ ನೀವು ಆ ಸ್ಥಳದಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ 10 ವರ್ಷನೋ 15 ವರ್ಷನೋ 20 ವರ್ಷ 30 ವರ್ಷ ಇದ್ದರೆ ಅದನ್ನೇಳಿ ಮೆನ್ಷನ್ ಮಾಡಿ. ಮತ್ತು ಕರೆಂಟ್ ಇವಾಗ ಯಾವ ಡಿಸ್ಟ್ರಿಕ್ಕಲ್ಲಿ ಇದ್ದೀರಾ, ಮತ್ತು ಇದರಲ್ಲೂ ಕೂಡ ನಿಮಗೆ ಕರೆಂಟ್ ಇವಾಗ ಯಾವ ಒಂದು ಇದರಲ್ಲಿ ಡಿಸ್ಟ್ರಿಕ್ಕಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದ್ದಾರೆ. ಆ್ಯಂಡ್ ಯಾವ ಲ್ಯಾಂಗ್ವೇಜ್ ನಿಮಗೆ ಬರುತ್ತೆ ಅಂತ ಹೇಳಿ. ಇಲ್ಲಿ ಅದರ್ ಇದ್ದರೆ ಇಲ್ಲಿ ಕನ್ನಡ ಅಂತ ಬರೀಬೇಕು. ಓಕೆ, ಕನ್ನಡ ಅಂತ ಬರೀಬೇಕು. ಓಕೆ, ಯಾವ ಲ್ಯಾಂಗ್ವೇಜ್ ಇಲ್ಲ ಅಂದರೆ ಇದರಲ್ಲಿ ಆರಿಸ್ಕೋಬೇಕು. ನಂತರ ಇಲ್ಲಿ ನಿಮ್ಮದೊಂದು ಇದನ್ನು ಕೇಳ್ತಾ ಇದ್ದಾರೆ, ಲೇಟೆಸ್ಟ್ CV ಲಿಂಕ್ ಕೇಳ್ತಾ ಇದ್ದಾರೆ. CV ಲಿಂಕನ್ನು ನೀವು ಜನ್ರೇಟ್ ಮಾಡಿ ಕೊಡಬೇಕು. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ಇದರಲ್ಲೂ ಕೂಡ ವಾಟ್ ರೆಕಾರ್ಡಿಂಗ್ ಟು ಯು ಮೇಕ್ಸ್ ಯು ಬೆಸ್ಟ್ ಫಿಟ್ ಫಾರ್ ದಿಸ್ ಟಾಸ್ಕ್ ಅಂತ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಮಾಡ್ತೀರ ಅಂದರೆ ನೀವು ಸ್ವಲ್ಪ ಎಕ್ಸ್ಪ್ಲನೇಷನ್ ಹೇಳ್ತೀರಾ. ಆ್ಯಂಡ್ ಅದರಲ್ಲೂ ಕೂಡ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳಿದರೆ ಸೇಮ್ ಆ್ಯಸ್ ಇಟ್ ಈಸ್ ಕನ್ನಡ ಅಂದರೆ ಕನ್ನಡ ಅಂತಲೇ ಹಾಕಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮ್ಗೆ ಹೇಳಿದಾರವರು, ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್, ರೈಟ್ ದಿ ನೇಮ್ ಆಫ್ ದಿ ಪ್ಲೇಸ್ ಡಿಸ್ಟ್ರಿಕ್ಟ್ ವೇರ್ ಯು ವಿಲ್, ಎಲ್ಲಿಂದ ಕೂತ್ಕೊಂಡು ಈ ಕೆಲಸಗಳನ್ನ ಮಾಡ್ತೀರಾ ಆ ಊರಿನ ಹೆಸರು ಬರೀಬೇಕು. ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್ ವಿಚ್ ಪೋಸ್ಟಲ್ ಕೋಡ್, ನಿಮ್ಮ ಪಿನ್ ಕೋಡ್ ಬರೀಬೇಕಿಲ್ಲಿ. ಆ್ಯಂಡ್ ಇಲ್ಲಿ ಒಂದು ಅಗ್ರಿ ಅಂತ ಹಾಕಬೇಕು, ನಂತರ ಸಬ್ಮಿಟ್ ಮಾಡಬೇಕು. ಓಕೆನಾ. ಸೊ ಸೇಮ್ ಅಪ್ಲಿಕೇಶನ್ಸ್ ಇರುತ್ತೆ ಎರಡಕ್ಕೂ, ಸೇಮ್ ನೋಡಿಕೊಂಡೇ ನೀವು ಅಪ್ಲೈ ಮಾಡಿ. ಆ್ಯಂಡ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಆಲ್ರೆಡಿ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ, ಅದೇ ರೀತಿ ನೋಡಿಕೊಂಡು ಅಪ್ಲೈ ಮಾಡಿ. ಮತ್ತು ಅದಕ್ಕೆ ಸಂಪರ್ಕಂತ ಏನಾದರೂ ನಿಮಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಕಂಪ್ಲೀಟ್ ಫಸ್ಟ್ ವೀಡಿಯೋ ನೋಡಿ. ಸೊ ಅದರಲ್ಲಿ ನಿಮಗೆಲ್ಲ ಮಾಹಿತಿ ಕೊಟ್ಟಿರ್ತೀನಿ ನಾನು. ಸೊ ಆದರೂ ಕೂಡ ಏನಾದರೂ ಡೌಟ್ ಇದೆ ನೀವು ನಂಗೆ ಕಾಮೆಂಟಲ್ಲಿ ಕೇಳ್ಬೋದು. ಮುಂದಿನದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ತೀವಂತ ಅಪ್ಲೈ ಮಾಡ್ತಾಯಿದ್ರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್.